ಶಮಿ ಚಿಕನ್ ತಿಂತಾನ. ಹ್ಯಾಪಿ ಬರ್ಡೇ ಟು ಯು. ದೇವತರ ಕಾಣಿಸ್ತಾ ಇದೀನಿ. ಇದೇನಮ್ಮ ಇದು? ಗುಡ್ಡ. ಬರೀ ಕಣ್ಣು ಮಾತ್ರ ಓಪನ್ ಆಗಿರುತ್ತೆ ಇವಾಗ. ನನಗೆ 20 ನಿನ್ ವಯಸ್ಸಿನ ಕೂಡ ಆಟ ಓಡಿಸ್ತಿದೆ. ಕಣ್ಣು ಹೆಂಗ್ ಮಾಡ್ತಾನೆ ನೋಡಿ. ನಾ ಬಂದಿನ ಅಣ್ಣನ ಜಗಳ ಆಡ್ಬಿಟ್ಟವ್ರೆ, ಅದಕ್ಕೆ ಬಂದಿನ ಅಂತೆಲ್ಲ ಅನ್ಬಿಡ್ತಾರೆ. ನಮ್ಮಂತರ ಒಂದು ಮೋಟಿವೇಶನ್ ಕೊಡೋಣ. ಸೂಪರ್. ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ತೆಗಿಬೇಕು, ಅಕ್ಕ ಮಾತಾಡ್ಬೇಕು ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತು ನಾನು ತಮ್ಮನೇಲಿ ನೋಡಿರ್ತೀರ ಸಮೀರ್ ಬ್ರೋ ಬರ್ಡೇ. ಸೊ ಅದಕ್ಕೆ ಇವಾಗ ಟೈಮ್ ಬಂದ್ಬಿಟ್ಟು 12:30 ಆಗಿದೆ. ಸೊ ಇವಾಗ ಅಲ್ಲಿಂದ ಒಂದು ಜಾಗ ಹೋಗ್ಬೇಕು, ಹೆಸರುಘಟ್ಟ ಹತ್ರ ಯಾವುದೋ ಲೊಕೇಶನ್ ಬುಕ್ ಮಾಡಿದ್ದಾರೆ ಅವ್ರ ತಮ್ಮ. ಸೊ ಅದಕ್ಕೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋಣ. ಇಲ್ಲಿ ನೋಡ್ರಿ 12:30 ಆದರೂ ನಮ್ಮ ಮಕ್ಕಳು ಇಬ್ಬರು ಇನ್ನೂ ಬಂದ್ಕೊಂಡಿಲ್ಲ. ಇಬ್ರು ಕಿತಾಪತಿ ನನ್ನ ಮಕ್ಕಳು. ಏಯ್ ಮಲ್ಕೋ ಹೋಗು ಕುಶಾನಿ, ಏಯ್ ಮಲ್ಕೋ ಹೋಗು. ಏನು ಮಾಡ್ತಿದ್ದೆ ಎದ್ಬಿಟ್ಟಿಲ್ಲಿ? ನೋಡು ನೋಡಿ ಏನೇ ಏನ್ ನೋಡ್ತೀಯಾ? ಓ ಗಾಡಿ ಬಂದ ನೋಡ್ತೀಯಾ? ನೀವು ನೋಡಿ ಹೆಂಗ್ ನೋಡ್ತಾ ಇವನು. ನಿನಗೆ ಏನಾಗ್ಬೇಕಪ್ಪ? ತಮ್ಮ ಆಗ್ಬೇಕಾ? ನಾನು ಪುಟ್ಟ ಶೂಟಿಂಗ್ ಹೋಗಿದ, ಇವಾಗ ಚಮ್ಮಿ ಮೇಲೆ ಕೊಟ್ಟನಂತೆ. ಕಣ್ಣೋಡು ಫ್ಲಾಶ್ ಹಾಕಿ ಕಣ್ಣೋಡಿ ಹೆಂಗ್ ಮಾಡ್ತಾವನು ನೋಡಿ, ಏನೋ ಮಾಡ್ತಾವನು ಹ್ಞೂ ಅಂತವನೇ. ನೋಡಿ ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲ ಫುಲ್ಲು ಡೀಪ್ ಸ್ಲೀಪ್ ಹೋಗ್ಬಿಟ್ಟಿದ್ದಾರೆ. ಅಮ್ಮ ಇದ್ದಿಲ್ಲ, ಅಮ್ಮ ಏನ ಇದ್ದಾರೆ. ಬಟ್ ಏನ ನೀನು ಗುಣಗೆ ಅಲ್ಲಿ ಬಂದತೆ, ನಾಲ್ಗೆ ತೋರ್ಸಮ್ಮ ನೀ ನಾಲ್ಗೆ ನೋಡಿ ಗೈಸ್, ನಾಲ್ಗೆ ತೋರಿಸ್ತಾನೆ, ಅಲ್ಲಿ ತೋರಿಸ್ತಾನೆ. ಹಿಡ್ಕೊಂಡು ನೋಡು. ಏಯ್ ಗುಂಡ, ನಿಂಗೇನು ಹೋಗ್ಬಿಟ್ಟೈತಲ್ಲ ಗುಂಡ, ನಿಂತ್ಕೊ ಮೇಲೆ. ನಿಂಗೇನು ಬಂದೈತಪ್ಪ? ನಿಂಗೆ ಕೈ ಬಂದೈತಾ? ಕೈ ಒಂದು ಹುಚ್ಚ ಎಲ್ಲ ಕಡೆ ಇದ್ಲೇ, ಪ್ಯಾಂಪರ್ಸ್ ಹಾಕಿಲ್ಲ ಒಂದು ಹೆಂಗೆ ಹುಚ್ಚ ಬರ್ತಾ ಆಚೆ ಕಡೆ. ಪಳ್ಳು ನಾ ಆಬಿಡ. ಇಲ್ಲೋಡಿ ಹೆಂಗ್ ಮಾಡ್ತಾನೆ ನೋಡಿ ಅವನು, ಕಣ್ಣು ಹೆಂಗ್ ಮಾಡ್ತಾನೆ ನೋಡಿ. ಇಲ್ಲಿ ತೋರ್ಸೋದು ನೋಡಿ ಗೈಸ್, ತೋರ್ಸಮ್ಮ ನಿಂದ ಕೈ. ನಿನ್ ಕೈ ಎತ್ತು, ನಿನ್ ಕೈ ಎತ್ತು ತೋರ್ಸ್ತಾನೆ. ಏನಮ್ಮ ಅವನು ಕೈ ನೆಕ್ತವನು. ಐಸ್ ಕ್ರೀಮ್ ಕೊಡ್ತೀಯಾ? ಓ ಐಸ್ ಕ್ರೀಮ್ ನನ್ನ ಕೈ ಎದುರು ನನ್ನ ಹತ್ರ ನೆಕ್ತಾವನ. ನೋಡಿ ಇಲ್ಲಿ ನೋಡಿ ಅವ್ನು ಪೇಸ್ಟ್ ನೋಡಿ ಗೈಸ್, ಅವ್ನು ಎಷ್ಟು ಕ್ಯೂಟ್ ಆಗಿ ಮಾಡ್ತಾವ್ರೆ. ಅಲ್ಲಿ ಫ್ಲಾಶ್ ಏನು ಮುಡ್ತೀಯಾ? ಇವಳು ಸ್ಟಾರ್ಟ್ ಆಯ್ತು. ನಿಂದು ಪ್ರಶ್ನೆ ಸ್ವಲ್ಪ ಜಾಸ್ತಿ ಕೇಳ್ತೀಯಾ, ಅದಕ್ಕೆ ನಂಗೆ ತಲೆ ಓಡಲ್ಲ ಏನ್ ಆನ್ಸರ್ ಮಾಡ್ಬೇಕು ನಿನಗೆ ಅಂತ. ಸೊ ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ಏನು ನಾವು ಬದ್ದೆಗೆ ಹೋಗಿರಿ. ಯಾರ ಮದುವೆಗೆ? ಅಪ್ಪ ಟೆಂಟ್. ಹೌದಮ್ಮ, ಮದುವೆ ಹೋಗಿದ್ಲಾ? ನೋಡ್ದಾ? ಮದುವೆ ಹೋಗ್ಬಿಡಿ ಅಂತಿಂದೆ ನಾನು. ಪುಳೆಲ್ಲ ತಿಂದೆ. ಬೇಡ ಬಾರೆ ಏಯ್ ಬೇಡ ಬಾರೆ. ಅಯ್ಯೋ ಗೈಸ್, ಅವ್ರ ಅಪ್ಪ ಮಲ್ಕೊಂಡವ್ರೆ. ಹೋಗ್ಬಿಟ್ಟು ನೋಡಿ ಗೈಸ್, ಎಬ್ಬರ್ಸ್ತಾಳ ಅವ್ರ ಅಪ್ಪನ. ಬಾರೆ ಆಚೆ. ಚಪಾತಿ ತಿಂದೆ, ರೊಟ್ಟಿ ತಿಂದೆ, ಪನ್ನೀರ್, ಬೇಬಿ ಕಾರ್ನ್, ಗೋಬಿ ಮಂಚೂರಿ ಮತ್ತೆ ಎಲ್ಲ ತಿಂದೆ. ಅಚ್ಚೆ ಮುಡಿತು. ಅಚ್ಚೆ ಮನೆಗೆ ಬೇಟೆ ಹೋಗಲು ಮನೆಗೆ ಬನ್ನಿ. ಓಕೆನಾ? ನಕಂಡ್ ಬನ್ನಿ. ಯಪ್ಪ ರಾಮ. ನೋಡಿಲ್ಲಿ ಅಪ್ಪು ನೆಂಬುಡ್ಸಿದ್ಯಾ ಅಂತ ಇದ್ ಬಂದ ಅವ್ನ ಶಿಷ್ಯ. ಅಲ್ಲ ಮಚ್ಚ, ಹೇಳ ಮಚ್ಚ. ಯಾಕೆ ನನ್ ಮಚ್ಚ ಅವನು? ಲೇಖಿ ಮಾತ್ರ ಮಚ್ಚ ಅನ್ಬೇಕಾ? ಗುಣವನ ಮಚ್ಚ ಅನ್ಬಾರ್ದಾ? ಗುಣವು ಇಲ್ಲ. ಸೊ ಗೈಸ್, ನನಗೆ ಕೇಕ್ ಬರಬೇಕು. ಕೇಕ್ ಆರ್ಡರ್ ಮಾಡಿ, 30 ನಿಮಿಷ ಆರ್ಡರ್ ಮಾಡಿ. ನಿಂಗೆ ಬರುತ್ತೆ 30 ನಿಮಿಷ ಟೈಮ್ ಪಾಸ್ ಆಗಬೇಕು. ಅದಕ್ಕೆ ಖುಷಿಯಿಂದ ಟೈಮ್ ಪಾಸ್ ಮಾಡ್ತಾ ಗೈಸ್. ಇಲ್ಲ ನಾನು ಕೇಕ್ ಮಾಡಿದೆ, ಬೇಜಾರಾದೆ. ನಾನು ಚಿಕನ್ ತಂದಿದ್ದೆ
ಏನೇ ಪುಟ್ಟ ಚಿಕನ್ ಸಮೀರ್ ಚಿಕನ್ ತಿಂತಾನ. ಕೇಳು ಸಮೀರ್ಗೆನೆ, ಫೋನ್ ಮಾಡು. ಇಲ್ಲೇ ಮಾತಾಡು, ಕೇಳು ಹಿಂಗೆ ವಿಡಿಯೋ ಅಲ್ಲಿ ಕೇಳು ಹಂಗೇನೆ. ತುಂಟು ಮಂದಿರ ನಾಯ ಪುಟ್ಟ ಹಾ ನಿನ್ನಡೆಗಡೆ ಇದ್ದಾನೆ. ನಾನು ತುಂಬುತ್ತೇನೆ ತಾನೇ ಆಂಟಿ ತಾತ ಎಲ್ಲರೂ ಬಿಚ್ಚು ಮಾಡಿ ತಿನ್ಬೇಕು ಇನ್ನು ಚಿಕನ. ಇವ್ರು ಮಾತಾಡ್ತಿರೋದು ಕೇಳಿಸಿದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನ. ಅಲ್ಲ ಒಂದ್ ನಿಮಿಷ ಇದೆ ಗೈಸ್. ಇವ್ರು ಮಾತಾಡ್ತಿರೋದು ಕೇಳಿಸ್ಕೊಂತೀರ ನಾನು ಬೆಂಗಳೂರಲ್ಲಿ ಇದೀನೋ ಇಲ್ಲ ಮಡ್ರಾಸಲ್ಲಿ ಇದೀನೋ ಇಲ್ಲ ಅಂದ್ರೆ ಚೈನಾದಲ್ಲಿ ಇದೀನೋ ಗೊತ್ತಾಗ್ತಿಲ್ಲ. ಒಂದ್ಸಲಿ ಇವಳು ಭಾಷೆಗಳು ಒಂಥರ ಹಂಗಿರುತ್ತೆ. ಆ ಟ್ರೈನ್ ಎಲ್ಲ ಹೋಗ್ತಿರುತ್ತೆ, ಟ್ರೈನು ಮಂಡ್ಯ ಇಲ್ಲ ಮೈಸೂರು ಹೋಗ್ತಿರುತ್ತೆ. ಆ ಮೈಸೂರು ಹೋಗ್ತಿರೋ ಟ್ರೈನ್ ಹಂಗೆ ತಿರುಗ್ಬಿಟ್ಟು ಶಿವಮೊಗ್ಗ ಹೊರಟೋಗ್ಬಿಡುತ್ತೆ. ಆಮೇಲೆ ಹಂಗೆ ಹೋಗ್ತಾ 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 ಇಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ನೀವು ಮಾತಾಡೋದು ಹಂಗಿರುತ್ತೆ. ನಟೆಲ್ಲ ಬುದ್ಧಿ ತತ್ತು ತಾತ ಸತ್ತ ತಾತಿನ ಸಾತನ ಗುಂಡ ಏನ್ ತಿಂತಿದ್ದ ಕೂಡ ಇಲ್ಲಿ ಆಡ ಊಟ ಮಾಡಿದ್ಯಾ ಎಲ್ಲ ಮಾಡಿದ್ಯಾ? ಯಾರು ಕೀ ತಿಂತಿದ್ಯಾರಲ್ಲ ಈ ಬಿಡ, ಕೀ ತಿನ್ಬಾರ್ದು. ಆಯ್ತು ಇವಾಗ ಟೈಮ್ ಪಾಸ್ ಆಯ್ತು ಇಬ್ಬರ ಹತ್ರ. ನಂಗೆ ಒಳ್ಳೆ ನಂಗೆ ಇದ್ಕೊಟ್ರಿ ಟೈಮ್ ಪಾಸ್ ನೀವು ಇಬ್ರು. ನಾನು ಹೊರಡ್ಬೇಕು, ಓಕೆನಾ? ಹೊರಡ್ಬೇಕು. ಕೇಕ್ ಬಂದು ಕೆರಡ ಬಂದಿದೆ, ನಾನು ಹೊರಡ್ತೀನಿ. ನೀವಿಬ್ರು ಮಲ್ಕೊಳ್ರಿ, ಕೇಕ್ ಕಟ್ ಮಾಡ್ಕೊಂಡು ಸಮೀರ್ಗೆ ಬರ್ತೀನಿ, ಮತ್ತೆ ಬೆಳಿಗ್ಗೆ ಸಿಗೋಣ, ಓಕೆನಾ? ನೀವು ಮಲ್ಕೊಂಡಿರಿ ಇಬ್ರು, ಓಕೆ ಗೊಂಡ? ಓಕೆ ಓಕೆ ಗೊಂಡ. ಸಿಲಿಂಡ್ರಿಗೆ ಅಣ್ಣ ಅವನೇ ನಿಂತ್ಕೊಂಡ್ಬಿಟ್ಟವನೆ, ಕುತ್ಕೋತಾನೆ. ಬಾರ ನಿಂತ್ಕೊಂಬಾರ, ಅಲ್ಲಿಂದ ಹಾಕೋ ಕುತ್ಕೊಂಡೆ. ಏನ್ ನಿಂತ್ಕೋ, ಏನೋ ಕುತ್ಕೊಂತಿದ್ಯಾ? ಪುಡ್ರು 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 ತಗೊಂಡ್ಬಿಡ್ತಾನೆ. ನಿಂತ್ಕೋ 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 ನಿಂತ್ಕೋ. ಸೂಪರ್ ಕಣ ಮಗ, ಸೂಪರ್. ಓ ಕೀ ಹೊಸರು ಬಂದಿರೋದು ನೀನು ಅಣ್ಣ ಅಲ್ಲಿಂದ. ಮಲ್ಕೋ, ಕೊಡಲ್ಲ ಕೀ ನಿನಗೆ. ಅದೇನು ಮಾಡ್ಕೊ ಹೋಗ್. ನಾನು ಆರ್ಡ್ರ್ ಬರೋದಕ್ಕೆ 27 ನಿಮಿಷ ತೋರಿಸಿದೆ ಗೈಸ್. ಇನ್ನು 27 ನಿಮಿಷ ಇವಳ ಹತ್ರ ನಾನು ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಲ್ಲ, ಏನು ಮಾಡಲಿ? ಅದೇ ನಂಗೆ ಬಂದಿರೋ ಟೆನ್ಷನ್ ನನಗೆ. ನಿನ್ನ ಹತ್ರ ಇನ್ನೂ ಟೆನ್ಷನ್ ಮಾಡೋಕ್ಕಲ್ಲ 27 ನಿಮಿಷ ನನಗೆ. ನಿನ್ನ ಥರ ಶೂಟಿಂಗ್ ತಿರ್ತೀವಿ ಅವಾಗ. ಕುಶಾನಿ ಇದಕ್ಕೆ ಏನಂತಾರಪ್ಪ? ಇದಕ್ಕೆ ಗಂಡ, ಇದು ಗಂಡ. ನಿಮಿಷ ಗೈಸ್, ನೀವು ಒಂದು ಒಳ್ಳೆ ಕಾಮಿಡಿ ತೋರಿಸಿ ಕೊಟ್ರಿ ಇವಾಗ. ಕುಶಾನಿ ಇದೇನಮ್ಮ ಇದು? ಗುಡ್ಡ. ಏನಿದು? ಗುಡ್ಡ. ಗುಡ್ಡನ ಇದು? ಗುಡ್ಡ. ಬುದ್ಧ. ಗುಡ್ಡ. ನೋಡಿಲಿ, ಇದು ಗಡ್ಡ. ಏನಿದು? ಗಡ್ಡ. ಇದೇನು? ಗುಡ್ಡ. ಬುದ್ಧ. ಗುಡ್ಡ. ಗುದ್ದೆ ಇದಕ್ಕೆ ಗುದ್ದ ಅಲ್ವ? ಗುದ್ದು ಹೆಂಗಾದ್ರೂ ಮಾಡಿ ನಾನು ನಮ್ಮ ಮನೇನ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಈ ಮನೆ ಅಟ್ಟಿ ಸ್ವಲ್ಪ ಚೆನ್ನಾಗಿರ್ಲಿ, ನೋಡೋದಕ್ಕೊಂಥರ ಐಸಿಟಿಯಾಗಿರ್ಲಿ ಅಂತ ಏನೋ ಯೋಚನೆ ಮಾಡ್ತೀನಿ. ಬಟ್ ಆದ್ರೂ ಕೂಡ ನಮ್ಮ ಅಮ್ಮ ಮಾತ್ರ ಅವ್ರ ಬುದ್ಧಿ ಮಾತ್ರ ಬಿಡಲ್ಲ. ನೋಡ್ರಿ ಆದ್ರೂ ಇಲ್ಲಿ ತಂದು ಗಿಡ ಗುಡಿ ಇಲ್ಲಿ ಗಿಡ, ಇಲ್ಲೊಂದು ಗಿಡ, ಇಲ್ಲೊಂದು ಗಿಡ, ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಜಾತ್ರೆ ಗಿಡಗಳು ಹೆಂಗಿದಾವೆ ಅಲ್ಲ. ಒಂದ್ ಸ್ವಲ್ಪ ಏನು ಚೆನ್ನಾಗಿ ನೋಡ್ಕೊಳ ಅಂತ ಅನ್ಕೋತೀನಿ. ಯಾಕೆ ಹಿಂಗೆ ಮಾಡ್ಕೋತೀಯ ಮನೆಗಳು ನೀನು? ಅಲ್ಲ ಫುಲ್ ಒಂಥರ ಜಾತ್ರೆ ಥರ ಇತ್ತು ನಮ್ಮ ಮನೆ. ಹಿಂಗೆ ಜಾತ್ರೆ ಥರ ಮಾಡೋರು ನಮ್ಮ ಮನೇನ. ಯಾರ್ದು ಖುಷಿ ಬಟ್ಟೆ ಇದು? ಚೆನ್ನಾಗಿದೆ ಖುಷಿ, ಸೂಪರ್ ಆಗಿದೆ, ಸೂಪರ್ ಬಟ್ಟೆ. ಸರಿ ಆಯ್ತು, ನಾನು ಬರ್ತೀನಿ ಮುಂದೆ. ಕೇಕು ಬಾಯ್ ಗೈಸ್, ಕೆಳಗೆ ಬನ್ನಿ, ಕೇಕ್ ಬನ್ನಿ ತೊಗೊಂಡೋಗೋಣ ಗೈಸ್. ನಾನು ಇವಾಗ ನಾನು ಕಾರಲ್ಲಿ ಹೋಗೋಣ ಅಂತ ಅನ್ಕೊಂಡೆ, ಬಟ್ ನಾವು ಬಿಲ್ಡಿಂಗ್ 10 ಗಂಟೆಗೆಲ್ಲ ಲಾಕ್ ಮಾಡ್ಬಿಡ್ತಾರೆ. ಆ್ಯಂಡ್ ಕಾರಲ್ಲಿ ಹೋಗೋದಕ್ಕಾಗಲ್ಲ. ನೋಡ್ರಿ ಇಲ್ಲಿ ಲಾಕ್ ಮಾಡ್ಬಿಟ್ಟವ್ರೆ. ಸೊ ಅದಕ್ಕೆ ಇವಾಗ ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಬಂದಿದೆ. ಸೊ ನನ್ನ ಸ್ವಿಗ್ಗಿ ಕೇಕ್ ಕೂಡ ಬಂದಿದೆ. ಸ್ವಿಗ್ಗಿ ಕೇಕಾ? ಅಕ್ಕ ತಮ್ಮ ಮಗು ಮತ್ತೆ ರೀಲ್ಸ್ ಮಾಡ್ತಾರಲ್ಲ ಅವ್ರು ನೋಡಿದ್ದೀನನ್ನ ನೋಡಿದ್ದೀರಿ ಬ್ರೋ, ಇನ್ಸ್ಟಾದಲ್ಲೆಲ್ಲ. ಸೂಪರ್ ಸೂಪರ್. ನಾನು ನಿನ್ನ ವಯಸ್ಸಲ್ಲಿ ಎಷ್ಟು ನಿನ್ನ ವಯಸ್ಸು ಇವಾಗ? ನನಗೆ 20 ಬ್ರೋ. ನಿನ್ನ ವಯಸ್ಸಲ್ಲಿ ನಾನು ಕೂಡ ಆಟೋ ಓಡಿಸ್ತಿದ್ದೆ. ಹೌದಾ? ನಾವು ಅಪ್ಪಂದು ಸ್ಟೋರಿ ಹಾಕ್ತೀರಾ ಇವಾಗ? ವಿಡಿಯೋ ಮಾಡ್ತೀನಿ, ಬ್ಲಾಗು. ಹಾಯ್ ಹೆಂಗೋ ನೀನು ರಾತ್ರಿ ಎಲ್ಲ ಓಡಿಸ್ತೀರ ಗಾಡಿ? ಪರವಾಗಿಲ್ವಾ? ರಾತ್ರಿ ಎಲ್ಲ ಡ್ಯೂಟಿ ಎಲ್ಲಿ ಬಿಟ್ರು ಖಾಲಿನೇ ಬರ್ಬೇಕು, ಡ್ಯೂಟಿಗೆ ಸಿಗಲ್ಲ. ಡ್ಯೂಟಿಗಳೇ ಇಲ್ಲ ಇವಾಗ, ರ್ಯಾಪಿಡೋ ಬಿಟ್ಟದಾಗಿಂದ ಯಾವ್ದು ಸಿಗದೇ ಇಲ್ಲ ಇವಾಗ. ಎಲ್ಲಿ ಬಿಟ್ರು ಖಾಲಿನೇ ಬರ್ಬೇಕು. ಇವಾಗ ನಿಮ್ಗೆ ಅಲ್ಲಿ ಬಿಟ್ರು ಅಲ್ಲಿಂದ ಖಾಲಿನೇ ಬರ್ಬೇಕು. ಹೌದಾ? ತಲೆ ಕೆಡ್ಸ್ಕೊಂಡ, ನಾನು ಡಬಲ್ ಕೊಡ್ತೀನಿ ಬಿಡು. ನಾನು ಇಲ್ವಾ ಹಿಂಗೆ ಯಾಕೆ ತಲೆ ಕೆಡ್ಸ್ಕೊಂತೀವಿ ಅದಕ್ಕೆ. ಕೇಕ್ ಬಂತು ನೋಡಿ. ಇಲ್ಲಿ ಉಪ್ಪಿ ಸರ್ ಫ್ಯಾನು. ಉಪ್ಪಿ ಸರ್ ಫ್ಯಾನ್ ನೀನು? ಸರ್ ಮುಂದೆ ನೋಡಿದ್ರೆ ಕಳ್ದೋಯ್ತೀರಾ? ಹೌದಾ? ಏನು ತೋರ್ಸು ಮುಂದೆ ಏನಿದೆ? ಮುಂದೆ ನಾನು ಕಳ್ದೋಗ್ಬೇಕು ಇವಾಗ ನೋಡಿದೆ. ಓಹೋ, ರಚಿತಾ ರಾಮ್ ಫುಲ್ ಫ್ಯಾನಾ? ಹಂಗಂತೇನಿಲ್ಲ, ಉಪ್ಪಿ ಫ್ಯಾನ್ ಫಸ್ಟ್, ಆಮೇಲೆ ಅವ್ರ ಫ್ಯಾನ್. ಸೂಪರ್. ಆಕ್ಚುಲಿ ನಾನು ಬೇಗ ಹೋಗ್ಬೇಕಿತ್ತು, ನನಗೆ ಶೂಟ್ ಇತ್ತು ಚೆನ್ನೈಯಲ್ಲಿ. ಅದು ಬ್ಲಾಗ್ ಆಲ್ಮೋಸ್ಟ್ ನಾನು ಈ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಮಾಡಿರ್ತೀನಿ, ಇಲ್ಲಾಂದ್ರೆ ಈ ವಿಡಿಯೋ ಹಾಕಾಮೇಲೆ ಮಾಡ್ತೀನಿ. ಬಿಕಾಸ್
ಅದು ಶೂಟ್ದು ಅದೆಲ್ಲ ತೋರ್ಸ್ ಮಾಡುತ್ತೆ ಅವ್ರು ಹೇಳಿ ಅವರು ನಮಗೆ ಹೇಳಿದ್ರು. ಅದಕ್ಕೆ ನಾನು ಅಮೌಂಟ್ ನೋಡಿ ಈ ಬ್ಲಾಗ್ ಆಮೇಲೆ ಹಾಕ್ತೀನಿ ಅದನ್ನು. ಚೆನ್ನೈ ಬ್ಲಾಗ್ ಚೆನ್ನೈಗೆ ಹೋಗಿದ್ದೆ ನಾನು. ಅದೆಲ್ಲ ಮುಗಿಸ್ಕೊಂಡು ನಾನು ಮನೆ ಬರೋಷ್ಟರಲ್ಲಿ ನನಗೆ 12 ಗಂಟೆ ಆಗೋಗ್ಬಿಟ್ಟಿತ್ತು. ಇದಕ್ಕೆ ನನ್ನ ಕೈಲಿ ಹೋಗೋದಕ್ಕಾಗಿಲ್ಲ ಬೇಗ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ. ಸೊ ನೀವು ಹೋಗೋಣ, ಹೋಗ್ಬಿಟ್ಟು ವಿಶ್ ಮಾಡಿ ಕೇಕ್ ಎಲ್ಲ ಕಟ್ ಮಾಡ್ತಿರುವ ಇಟ್ಕೋ ನೋಡಿ ಗೈಸ್. ಎಲ್ಲ ಕತ್ಲು, ಫುಲ್ ಕತ್ಲು. ಅಪ್ಪ ಎಲ್ ಮಾಡೋಣ ತುಂಬ ಗೊತ್ತಿಲ್ಲ ನನಗಂತೂ. ಹೋಗ್ತಾನೇ ಇದೀವಿ. ಈ ರೋಡ್ ನೋಡ್ರೆ ಭಯ ಆಗ್ತದೆ. ನೋಡ್ರಿ ಇದು ನೋಡ್ರಿ ಇಷ್ಟು ಕತ್ಲಿದೆ. ಮಗ ಖುಷಿ ಆಯ್ತಾ? ಖುಷಿ ಆಯ್ತಾ? ಬರ್ಲಾ? ಸರಿ ಅಣ್ಣ. ಓಕೆ ಬಾಯ್ ಬಾಯ್. ನಮ್ಮಂತವ್ರಿಗೆ ಒಂದು ಮೋಟಿವೇಶನ್ ಕೊಡೋಣ. ನಿಮ್ಮಂತವ್ರು ನಾ ಎಲ್ಲ ಒಂದೇ ಕಣ. ನಿಮ್ಮಂತವ್ರು ನಮ್ಮಂತವ್ರು ಅಂತಲ್ಲ. ಮೋಟಿವೇಶನ್ ಒಂದು, ಯಾರಿಗೂ ತಲೆ ಬಗ್ಸ್ಬೇಡ. ಆಮೇಲೆ ಯಾರಿಗೂ ತಲೆ ಹಿಡಿಬೇಡ, ಯಾರಿಗೂ ತಲೆ ಹೊಡಿಬೇಡ. ಆಮೇಲೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ಇರೋ ದಿವಸ ದುಡ್ಕೊಂಡು ತಿನ್ನು, ಇಷ್ಟೇ. ನಾನು ಅದನ್ನ ಮಾಡ್ಕೊಂಡು ಉದಾರ ಆಗಿರೋದು. ನೀವು ಅದನ್ನ ಮಾಡ್ಕೊ. ಮಾಡ್ತೀಯಾ? ಮಾಡೋ. ಬರ್ಲಾ? ಬಾಯ್ ಬಾಯ್. ಸಿ ಬಾಯ್ ಬಾಯ್. ಸೊ ಗೈಸ್ ಈಗ ಜಸ್ಟ್ ಬಂದೆ ಲೊಕೇಶನ್ಗೆ. ಸೊ ಇದೇ ಲೊಕೇಶನ್. ಬನ್ನಿ ಒಳಗೆ ಹೋಗಿ ಕೇಕ್ ಗಿಗೆಲ್ಲ ಕಟ್ ಮಾಡಿಸಿ ಬರುವ. ಅಲ್ಲ ಕಣೋ, ಯಾವ್ದೋ ಕಂಪೇರ್ ಮಾಡಿದ್ಯಲ್ಲೋ, ಯಾವ್ದೋ ಕಾಡು ಬಂದಂಗಿತ್ತು ನನಗೆ. ಲಾಸ್ಟ್ ಮೂಮೆಂಟ್ ಇದೆ ಸಿಕ್ಕಿತ್ತು. ಸಾರಿ ಇರ್ಲಿ ಬಿಡ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀವು ಬಿಸಿ ಇದ್ರು ಅನ್ನೋಸ್ಕರ ಬಂದಿರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೀನು ಕರೆದಿದ್ದು ಬಂದೆ. ಥ್ಯಾಂಕ್ ಯು. ಎಲ್ಲಿ ನಿಮ್ಮ ಅಣ್ಣ? ಅಲ್ಲೇ ಹೌದು. ನಂದು ಬ್ರೋ ಹಾಯ್ ನಂದು ಬ್ರೋ. ಅವರ್ ಯು? ಕೇರಳ ಬ್ರೋ. ವೈನಾಡ್ ಬ್ರೋ. ಸ್ಯಾಮ್ ಸಮೀರ್ ಇನ್ಸ್ಟಾ. ಹ್ಯಾಪಿ ಬರ್ಡೇ ಬ್ರೋ. ಬನ್ನಿ ಕೇಕ್ ಕಟ್ ಮಾಡೋಣ. ಚೆನ್ನಾಗಿ ಬ್ರೋ ಔಟ್ಫಿಟ್ ಸಖತ್ತಾಗೈತೆ. ಹಾಯ್ ಮಚ್ಚ. ಹ್ಞೂ ಮಚ್ಚ, ಚೆನ್ನೈಯಿಂದ ಹಾಯ್ ಮನೀಶ್. ಹಾಯ್ ಬ್ರೋ. ಹಾಯ್, ಚೆನ್ನಾಗಿದ್ದೀರಾ? ಆಲ್ ವೆಲ್. ನಮಸ್ತೆ ಸ್ನೇಹಿತರೆ. ಶೂಟಿಂಗ್ ಎಲ್ಲ ಮುಗಿಸಿ ಬಂದ್ಬಿಟ್ಟಿದ್ದೀರಾ? ಓ ಬ್ರೋ, ಬರ್ಬೇಕಲ್ಲ, ನಿಮಗೋಸ್ಕರ ಬಂದೆ. ನೀವು ಇದೀರಾ ಅಂತ ಬಂದೆ. ಚೆನ್ನಾಗಿತ್ತು ಬ್ರೋ, ಸೂಪರ್ ಆಗಿತ್ತು. ಯಾಕೆ ಶೇಕ್ ಆಗ್ತಿದ್ದೀರಾ? ಇಲ್ಲ ಏನೋ ಜೋರ್ ಆಯ್ತಾ? ನಂದು ಗಂಟ್ಲೆ ಕಿರ್ಚಿ ಹೋಗ್ಬಿಟ್ಟಿದೆ ಬ್ರೋ. ಎಷ್ಟು ವರ್ಷ ನಿಮಗೆ ಇವಾಗ? 28, 29? ಬ್ರೋ ನಾನು ಚೆನ್ನೈಯಿಂದ ನಿಮ್ಮ ಬರ್ಡೇ ಇದೆ ಅಂತ ಬೇಗ ಶೆಡ್ಯೂಲ್ ಮುಗಿಸ್ಕೊಂಡು ಬಂದಿದ್ದೀನಿ. ಓಡಿ ಬನ್ನಿ ಕೇಕ್ ಕಟ್ ಮಾಡೋಣ. ಆಯ್ತು ಇವಾಗ ಬನ್ನಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. God bless you. May the good God bless you. ಯಾವ ಸಾಂಗ್ ರೀ ಇದು? May the good God bless you, dear. Happy birthday to you. Go. I'll shoot. No, bro. ಹ್ಯಾಪಿ ಬರ್ಡೇ ಬ್ರೋ. ಹಿಂಗೆ 100 ಡೇಸ್ ಚೆನ್ನಾಗಿದೆ. ಆಲ್ರೆಡಿ 125 ಇಯರ್ಸ್ ಆಗ್ಬಿಟ್ಟಿದೆ. 125 ವರ್ಷದ. Tell me what are you going to tell? Tell about Sam, bro. Hey, Sam is very hard working man. Okay. ಬೇಡಿ ಅದೆಲ್ಲ ಗೊತ್ತು. ಬೇರೆ ಒಳ್ಳೆ ಮನುಷ್ಯ. ನನಗೆ ಸಿಕ್ಕಿರೋ ಒಂದು ಒಳ್ಳೆ ಫ್ರೆಂಡ್. ಅಂಡ್ ನಾವಿಬ್ರು ಫ್ರೆಂಡ್ ಆಗೋಡೆ ಒಂದು 6-7 ಇಯರ್ಸ್ ಮೇಲೆ ಆಗ್ಬಿಟ್ಟಿದೆ. ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಅವ್ರ ಬಗ್ಗೆ, ಏನೇನು ಹೇಳಕ್ ಚೆನ್ನಾಗಿರಲ್ಲ. ಬಟ್ ಒಳ್ಳೆ ಮನುಷ್ಯ ಅಷ್ಟೇ. Where are you coming from right now? I'm coming from my home. Chennai. For Sam's birthday. Yes. I finished my shoots. ಬೇಗ ಮುಗಿಸಿ ಬಂದೆ ಇವ್ರಿಗೋಸ್ಕರ. ಥ್ಯಾಂಕ್ ಯು ಬ್ರೋ. Happy birthday. ಆಮೇಲೆ ಏನು ಗೊತ್ತಾ, ಆಮೇಲೆ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಅಣ್ಣನ ಜಗಳ ಆಡ್ಕೊಂಡ್ಬಿಟ್ಟವ್ರೆ ತೋರ್ಸ್ರಿ. ಅಕಸ್ಮಾತ್ ನಾನು ಬಂದಿಲ್ಲ ಅಂದ್ರೆ ಅಣ್ಣನ ಜಗಳ ಆಡ್ಬಿಟ್ಟವ್ರೆ, ಅದಕ್ಕೆ ಬಂದಿಲ್ಲ ಅಂತೆಲ್ಲ ಅನ್ಬಿಡ್ತಾರೆ. ಸೊ ಅದಕ್ಕೆ ಬಂದೆ. ಥ್ಯಾಂಕ್ ಯು. ಲವ್ ಯು. ಹೆಂಗಿತ್ತು ಬಿಸಿಲಿದೆ ಚೆನ್ನೈ? ಹೀರೋ ಆಗ್ಬಿಟ್ಟಿದ್ದಾರೆ ಮೂವಿಯಲ್ಲಿ. 3 heroes of Karnataka. ವೆಬ್ ಸೀರೀಸ್ ಮೈಕ್ರೋ ವೆಬ್ ಸೀರೀಸ್. ಇವ್ರಿಗೆ ಹೇಳಿದ್ರು ಅವ್ರು ಏನೋ ಮಾಡಲ್ಲ ಅಂತಂತೆ. ಅವರು ಆಕ್ಟಿಂಗ್ ಬರಲ್ಲ ಬ್ರೋ. ಅಲ್ಲ, ಅವ್ರೇನೋ ಕೋಟಿ ಚಾರ್ಜ್ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅಲ್ಲ, ಚಾರ್ಜಸ್ ಬಿಡಿ, ನಂಗೆ ಆಕ್ಟಿಂಗ್ ಬರಲ್ಲ. ನಾನು ಜಾಸ್ತಿ ಚಾರ್ಜ್ ಕೇಳಿದೆ, ಆಮೇಲೆ ಆಕ್ಟಿಂಗ್ ಬರಲ್ಲ ಅಂದೆ. ಅದಕ್ಕೆ ಬೇರೆಯವ್ರನ್ನ ಹಾಕೊಂಡು. ಸೊ ಗೈಸ್, ಈಗ ಊಟ ಗೀಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿ ಆ್ಯಂಡ್ ಇವಾಗ ನಮ್ಮ ಸಮೀರ್ ಬ್ರೋಗೆ ಬಾಯ್ ಹೇಳಿ ಸಿ ಯು ಬ್ರದರ್, ಸಿ ಯು. ಹೋಗ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಹ್ಯಾಪಿ ಬರ್ಡೇ ಬ್ರೋ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ನೆಕ್ಸ್ಟ್ ವರ್ಷ ತುಂಬಾ ಒಳ್ಳೇದಾಗ್ಲಿ, ಜಾಸ್ತಿ ಸಕ್ಸಸ್ ಬರಲಿ, ಜಾಸ್ತಿ ದುಡ್ಡು ಬರಲಿ. ದುಡ್ಡು ಬರುತ್ತೆ, ಅದ್ರ ಜೊತೆ ಅಂತ ಲೈಫ್. ನೆಕ್ಸ್ಟ್ ಬರೀ ಮದುವೆ ಆಗ್ತಿದೆ ಇವರು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಫಾರ್ಚುನರ್ ಬಾಯ್ ಬ್ರೋ. ಯಾರಿಗೆ ಗಿಫ್ಟ್ ಅವ್ರಿಗೆ?
ಗಿಫ್ಟ್ ನಿಮ್ಗೆ. ಬಾಯ್ 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 ಬಾಯ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರವಣ್ ಬ್ರೋ ಫಾರ್ಚುನರ್ ಅಲ್ಲಿ. ಫಾರ್ಚುನರ್ ಮಾತ್ರ ಅಲ್ಟಿಮೇಟ್ ಮೇಂಟೈನ್ ಮಾಡೋ ಶ್ರವಣ್ ಬ್ರೋ. ಸೀಟ್ ಎಲ್ಲ ತೆಗ್ದಾಕ್ಬಿಟ್ಟು ಫುಲ್ ರೆಕ್ಲೇರ್ ಸೀಟ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಇಬ್ರು ಇದ್ರಲ್ಲಿ ಹೆಂಗ್ ಬ್ರೋ ಇದು ಫುಲ್ ಮಲ್ಕೊಳ್ಳೋದು? ನಿಮ್ಗೆ ಮಸಾಜ್ ಬೇಕಾ? ಮಸಾಜ್ ಇದೆ ಇದ್ರಲ್ಲಿ. ಮತ್ತೆ ತೋರಿಸಿ ಮಸಾಜ್ ನೋಡಿ ಎಲ್ಲಿದೆ. ಯಾರು ಫೋನ್ ಆಫ್ ಮಾಡಮ್ಮ ಅದು ಮಸಾಜ್ ಹೆಂಗೆ? ಎಲ್ಲಿ ಹೋಗುದು? ಎಲ್ಲಿ ಬ್ರೋ ಮಸಾಜ್? ಮಸಾಜ್ ಫುಲ್ ಹಿಂದೆ ಹೋಗ್ತಿದ್ದೆ. ಮಸಾಜ್ ಉಂಟಾ? ಬ್ರೋ ಗೈಸ್ ಫುಲ್ ರೆಕ್ಲೇರ್ ಆಗ್ಬಿಟ್ಟಿದೆ ಗೈಸ್ ಫಾರ್ಚುನರ್ ಅಲ್ಲಿ. ಮಸಾಜ್ ಬೆನ್ನಲ್ಲಿ ಕುಟ್ತಾ ಉಂಟಾ? ಬ್ರೋ ಕುಡ್ತಾ ಉಂಟು ಹಿಂದೆಗಡೆ ಬೆನ್ನಲ್ಲಿ ಫುಲ್ ಕುಡ್ತಾ ಉಂಟು ಗೈಸ್. ನನ್ ಗಂಟ್ಲು ಹೋಗ್ಬಿಟ್ಟಿದೆ ಫುಲ್ ಡಮಾರ್ ಡುಮಿಲ್ ಆಗ್ಬಿಟ್ಟಿದೆ. ವೆಂಟಿಲೇಷನ್ ಬೇಕಾ? ವೆಂಟಿಲೇಷನ್ ಬೇರೆ ಇದೆಯಾ? ಎಸಿ ಎಲ್ಲ ಬರುತ್ತಾ? ಅಂಡಲ್ ಎಸಿ ಬರುತ್ತಾ? ಹೀಟಿಂಗ್ಸ್ ಆಗುತ್ತೆ. ಗುಳು 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 ಅದೇ ಬೆನ್ನಲ್ಲಿ ಹಿಂದಗಡೆ ನನಗೆ. ಚಳಿ ಆದಾಗ ಬಿಸಿ ಆಗುತ್ತೆ, ಬಿಸಿ ಆದಾಗ ಚಳಿ ಆಗುತ್ತೆ. ಓ ಎರಡೆರಡು ಅಪರ್ಚುನಿಟಿ. ಓ ಕ್ರೇಜಿ. ಇಲ್ಲಿ ನೋಡ್ರಿ ಇಲ್ಲಿ ಇದು ಗುಳು 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 ಅಂತ ಐತೆ. ಓ ಆಗ್ತಾ ಉಂಟು ಬ್ರೋ. ಚೆನ್ನಾಗಿದೆ ಒಂಥರ ಗೈಸ್. ಲಾಂಗ್ ಎಲ್ಲರೂ ಹೋಗ್ಬೇಕು ಅಂದ್ರೆ ಆರಾಮಾಗಿ ಕಾರ್ ತಗೊಂಡು ಹೋಗ್ತೀನಿ ಬ್ರೋ. ಕೊಡ್ತೀರಾ ಇದನ್ನ ಕಾರ್ ನನಗೆ? ಆಯ್ತು ಬ್ರೋ, ಅಕಸ್ಮಾತ್ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಆಚೆ ಹೋಗಿರೋ ಲಾಂಗ್ ತಗೊಂಡು ಹೋಗಿ ಬ್ರೋ. ನಮ್ಮ ಹುಡುಗಿ ಇದರಲ್ಲಿ 4 ಜನ ಮಾತ್ರ ಕುತ್ಕೊಳ್ಳಿಕ್ಕೆ ಸಾಕು ಮತ್ತೆ ತಗೊಂಡು ನಾನು ಮತ್ತೆ ನಮ್ಮ ಹುಡುಗಿ ಎಲ್ಲ ಆಚೆ ಹೋದಾಗ ಕುಡಿಯೋಕೆ ಕೊಡ್ತಾರಂತೆ. ಸೊ ಬನ್ನಿ ಮನೆ ಹೋಗೋಣ. ಸೊ ಗೈಸ್ ಎಲ್ರು ಗುಡ್ ಮಾರ್ನಿಂಗ್. ನೆನ್ನೆ ಅಲ್ಲಿ ಬರ್ಡೇ ಮುಗಿಸ್ಕೊಂಡು ರಾತ್ರಿ ಬಂದು ಹಂಗೆ ಮಲ್ಕೊಂಡ್ಬಿಟ್ಟು 3 ಗಂಟೆ ಹೋಗ್ಬಿಟ್ಟಿತ್ತು. ನಮ್ಮ ಅಕ್ಕ ಸಖತ್ತಾಗಿ ವ್ಲಾಗ್ ಮಾಡಿದ್ದೀರಾ ಲಾಸ್ಟ್ ವ್ಲಾಗ್. ತುಂಬ ಚೆನ್ನಾಗಿ ವ್ಲಾಗ್ ಮಾಡಿದ್ಯಾ. ಎಲ್ಲರೂ ಫುಲ್ ನಿಂಗೆಲ್ಲ ಕಮೆಂಟ್ ಮಾಡ್ತಾರೆ ಅಕ್ಕ ಸೂಪರ್, ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ತೆಗಿಬೇಕು, ಅಕ್ಕ ಮಾತಾಡಬೇಕು ಅಂತ. ಏನಂತೀಯ ಅವ್ರಿಗೆ? ಬೇಡ, ಯಾಕೆ? ನಾನೇ ನೋಡಿಲ್ಲ ವ್ಲಾಗ್ನ. ಯಾಕೆ ನೋಡಿಲ್ಲ? ನಂಗೆ ನೋಡಕ್ಕೆ ಮನಸ್ಸು ಬರ್ಲಿಲ್ಲ ಗೈಸ್. ಆ ವ್ಲಾಗ್ ಅವಳು 1 hour ಮಾಡಿದ್ದು ಗೈಸ್. 1 hour ವ್ಲಾಗ್ ಅದು. ಹೇಳಿದ್ನೇ ಹೇಳ್ತಾಳೆ. ನಾನು ಕಟ್ ಮಾಡಿ 30 ನಿಮಿಷ ಮಾಡಿದೆ. ಸೂಪರ್ ವ್ಲಾಗ್ ಅದು. ಎಲ್ಲರೂ ಅದನ್ನ ಹೇಳಲ್ಲ, ಮಾತಾಡಕ್ ಬರಲ್ಲ ಅಂತಾನೆ ಇಷ್ಟೊಂದು ಮಾತಾಡಿದೀಯ. ಅದೇ ಹೇಳಿದ್ನೇ ಏನಪ್ಪ ಇದು ನ್ಯೂಸ್ ಚಾನಲ್ ತರ ರಿಪೀಟ್ ಅಲ್ಲಿ ಕ್ಯಾಸ್ಟ್ ನಿಂದು. ಗೈಸ್ ಇವತ್ತು ನಮ್ಮ ಅಜ್ಜಿ ವಾಪಸ್ ಅವ್ರ ಊರಿಗೆ ಹೋಗ್ತಿದ್ದಾರೆ. ಮತ್ತೆ ಯಾವಾಗ ಬರ್ತೀಯಾ? ಮತ್ತೆ ಬರೋಕ್ ಬುಧವಾರ ಬರ್ತೀನಿ. ಬುಧವಾರ ಮದ್ವೆ ಆಯ್ತು, ಒಂದು ಹಾಸನದಲ್ಲಿ ಮದುವೆಗೆ ಹೋಗ್ಬೇಕು. ಮದುವೆಗೆ ಬರ್ತಿದ್ಯಾ? ನಮ್ಮ ಮನೆಗೆ ಬರ್ತಾ ಇಲ್ಲ. ನಿಮ್ ಮನೆಗೆ ಎದ್ದು ಬಂದೆ ಮದುವೆಗೆ ಹೋಗೋದು. ಮದುವೆಗೆ ಹೋಗ್ಬೇಕು ಅಂದ್ರೆ ನಮ್ಮ ಮನೆಗೆ ಬರ್ತಾ ಇದೀಯಾ? ಬರ್ತಿದ್ದೀನಿ. ನಮ್ಮ ಮನೆಗೆ ಒಂದು ಬರ್ತೀಯಾ ಅಂತ ಬರ್ತಿಲ್ಲ. ಇವಾಗ ಬಂದಿದ್ದಿಲ್ಲ 5 ದಿವಸ. ಹಂಗೆ ಸರಿ ಅಮ್ಮಮ್ಮ. ಬಾಯ್ ಬಾಯ್ ಅಮ್ಮಮ್ಮ. ನೀನು ಹೋಗ್ತಿದ್ಯಾ ಊರಿಗೆ? ಬಾಯ್ ಅಮ್ಮ. ಜಿಮ್ ಅಲ್ಲ ಬೇಡ, ಊರು ಅಲ್ಲೇ ಜಿಮ್ ಮಾಡು ಅಮ್ಮ. ನೀಟಾಗಿ ಬಟ್ಟೆ ಎಲ್ಲ ಒಗ್ಸ್ಬಿಟ್ಟು ನೀಟಾಗಿ ಜಿಮ್ ಮಾಡಿಸ್ ಅಮ್ಮಂಗೆ. ನಿಂದೇನೋ ರಾತ್ರಿ ಒಂದು ಕೊಟ್ಟರು ಆವ್ಲಿ ನಿಮ್ ಮಕ್ಳು ಇಬ್ರು ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ರಾಮ ಓ ನೀನ್ ಮಲ್ಕೊಂಡ್ಬಿಟ್ಟಿದ್ದೆ ನೋಡು ಬ್ಲಾಗ್ ಗೊತ್ತಾಗುತ್ತೆ. ನೀನ್ ಮಾತಾಡ್ತೀಯ ರಾತ್ರಿ ಎಲ್ಲ ನೀನೇ ತೋರಿಸಿನಮ್ಮ ಚೀನು. ಸೊ ಗೈಸ್ ಇವತ್ತು ನಾನು ಟ್ಯಾನ್ ಮಾಡಿಸ್ಬೇಕು. ನಾನು ಚೆನ್ನೈಗೆ ಹೋಗಿ ಬನ್ನಿ ಗೊತ್ತಾ, ನಿಮ್ಗೆ ಹೇಳಿದೆ ಗೊತ್ತಾ. ಸೊ ಬ್ಲಾಗ್ ಬರುತ್ತೆ ನೆಕ್ಸ್ಟು. ನಾನು ಚೆನ್ನೈಗೆ ಹೋಗಿ ಬನ್ನಿ, ಫುಲ್ಲು ಟ್ಯಾನ್ ಆಗೋಗ್ಬಿಟ್ಟು ನನ್ನ ಕೈಯೆಲ್ಲ ನೋಡು ಹಿಂಗೆ ಯಾವ ಥರ ಆಗಿದೆ ಅಂತ. ಸೊ ಫಸ್ಟ್ ಟ್ಯಾನ್ ಮಾಡಿಸ್ಕೊಂಡ ಬನ್ನಿ. ನಾನು ಕರ್ಗಾಗಿದೆ ನಾನು. ತುಂಬಾ ಕರ್ಗಾಗ್ಬಿಡಿ. ಇಲ್ಲ ಫೋನಲ್ಲಿ ಕಾಣಿಸಿಲ್ಲ ಅಷ್ಟೇ, ಫೋನಲ್ಲಿ ಬೆಳ್ಳು ಕಾಣಿಸ್ತಾ ಇದೀನಿ. ಕೈ ಡಿಫ್ರೆನ್ಸ್ ಫುಲ್ಲು ಬ್ಲಾಕ್ ಇದು ಬ್ಲಾಕ್ ಆಗಿದೆ, ಫೇಸ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಮಾಡ್ಸ್ಕೊಬರ್ತೀನಿ. ಟ್ಯಾನ್ ಮಾಡಿಸ್ಬೇಕು ನಾನು. ಬಾಯ್. ಸೊ ಗೈಸ್ ಇವಾಗ ಡಿಟೇಲ್ ಮಾಡ್ಸೋಕೆ ಹೋಗ್ತಿದ್ದೀನಿ. ಸೊ ಆಚೆ ಕಡೆ ಎಷ್ಟೊಂದು ಬಿಸಿಲಿದೆಯಲ್ಲ, ಅದಕ್ಕೆ ಒಂದು ಜಾಕೆಟ್ ತೊಗೊಳ್ಬೇಕು. ನೋಡಿ ತೋರಿಸ್ತೀನಿ ಫುಲ್ ಜಾಕೆಟ್ ಹೆಂಗಿದೆ ಅಂತ ನಿಮಗೆ. ನೋಡಿ ಫುಲ್ ಜಾಕೆಟ್ ಹೇಗಿದೆ ಅಂತ. ಫುಲ್ ಕವರ್ ಆಗುತ್ತೆ, ಇದೆಲ್ಲ ಕವರ್ ಆಗುತ್ತೆ, ಆ್ಯಂಡ್ ಫೇಸ್ ಕವರ್ ಆಗುತ್ತೆ, ಕೈ ಕವರ್ ಆಗುತ್ತೆ. ಬರೀ ಕಣ್ಣು ಮಾತ್ರ ಓಪನ್ ಆಗಿರುತ್ತೆ. ಸೊ ಇದು ನಾವು ಆರಾಮಾಗಿ ಯೂಸ್ ಮಾಡೋದು ಸನ್ಸ್ಕ್ರೀನ್ ಜಾಕೆಟ್ ಅಂತ ಇದು. ಸೊ ನಿಮ್ಗೆ ಅಕಸ್ಮಾತ್ ನಾನೇ ಪ್ರಮೋಷನ್ ಮಾಡ್ತೀರಾ, ಬಟ್ ನಿಮ್ಗೆ ಯೂಸ್ಫುಲ್ ಆಗೋದು ಆಚೆ ಕಡೆ ಬೈಕಲ್ಲಿ ಓಡಾಡೋರಿಗೆ, ಸೊ ಸ್ವಿಗ್ಗಿ ಡೆಲಿವರಿ ಆ ಥರ ಏನೋ ಮಾಡೋರಿಗೆ ಇದು ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಸನ್ನಿಂದ ಪ್ರೊಟೆಕ್ಟ್ ಆಗುತ್ತೆ ಇದು. ನನ್ನ ಗಂಟ್ಲು ಫುಲ್ ಹೋಗಿದೆ ಗೈಸ್. ನಾವು ಅಮ್ಮನ ಕಡೆಯಲ್ಲಿ ಹೋಗ್ತಾ ಇದ್ದೀನಿ ಏತರಲ್ಲಿ. ಸೊ ಚಾರ್ಜಿಂಗ್ ಅಮ್ಮ 61 ಮೇಂಟೈನ್ ಮಾಡಿದ್ದಾರೆ. 61 ಕಿಲೋಮೀಟ್ರ್ ಹೋಗೋದು ಇನ್ನು. 52%ಗೆ 61 ಕಿಲೋಮೀಟ್ರ್ ಎಕೋ ಅಲ್ಲಿ. ಅದು ಬಿಟ್ಟರೆ ರೈಡಲ್ಲಿ 53 ಕಿಲೋಮೀಟ್ರ್ ಹೋಗೋದು. ನಾನು ಎಪ್ಪಲ್ಲೇ ಹೋಗ್ತೀನಿ ವಾಪಸ್ ಸ್ಲೋಗೆ. ಸೊ ಗೈಸ್ ಒಳ್ಳೆ ದೇವ್ರ ಥರ ಕಾಣಿಸ್ತಾ ಇದ್ದೀನಿ. ಫುಲ್ಲು ಡಿಟೈನ್ ಮಾಡಿಸ್ಕೊಂಡಿದ್ದೀನಿ ಇವಾಗ. ಸೊ ಎಲ್ಲ ಹಚ್ಬಿಟ್ಟು ಹೋಗಿದ್ದಾರೆ. ಸೊ ಫೇಸ್ಗೂ ಹಚ್ಚಿದ್ದಾರೆ. ಸೊ ಇದನ್ನ ಅವಾಗ ಮಾಡಿಸ್ಕೊಬೇಕಾದ್ರೆ ಕರ್ರು ಕಾಣಿಸ್ಬಿಡ್ತೀವಿ. ಸೊ ನಾವಿವಾಗ ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಫ್ರೇಮಲ್ಲಿ ನಿಂತ್ಕೋಬೇಕು ಅಂದರೆ ನಾವು ಸ್ವಲ್ಪ ಬೆಳ್ಳಕ್ಕೆ ಫೇರಾಗಿ ಕಾಣಬೇಕು. ಸೊ ನೀವು ಕೂಡ ಅಕಸ್ಮಾತ್ ಶೂಟಿಂಗ್ ಒಂದೇ ಅಲ್ಲ, ನೀವು ಕೂಡ ಅವಾಗವಾಗ ಒಂದು ಡಿಟೈನು ಎಲ್ಲ ಫೇಶಿಯಲ್ ಎಲ್ಲ ಮಾಡಿಸ್ಕೊತಾರೆ. ಸೊ ಗೈಸ್ ಕೈಗೆ ಈ ಥರ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಅದು ಅವಾಗ ಮುಡ್ಕೊಂಬಿಟ್ರೆ ಎಲ್ಲೂ ಟಚ್ ಆಗ್ಬಾರ್ದು ಅಂತ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟಿದ್ದಾರೆ. ಸೊ ಗೈಸ್ ಇವಾಗ ನೋಡೋಣ ಡಿಟೈಲ್ ಎಲ್ಲ ಮಾಡಾದ್ಮೇಲೆ ನನ್ನ ಫೇಸ್ ಯಾವ ಥರ ಕಾಣುತ್ತೆ ಅಂತ. ಲೆಟ್ಸ್ ಸಿ. 10-20 ನಿಮಿಷ ಕಾಯ್ಬೇಕಂತ ಇದೆ ನನಗೆ. ನನ್ನ ಜೀವನದಲ್ಲಿ ನನಗೆ ಒಂದು ಇಷ್ಟ ಇಲ್ಲ ಅಂದರೆ ವೆಯ್ಟಿಂಗು. ಗೈಸ್ ಜಾಸ್ತಿ ಮಾತಾಡೋಕ್ಕಾಗಲ್ಲ ಈ ಕೆಟಪ್ಪಲ್ಲಿ. ನೀವು ನಾನು ಅನ್ಫಾಲೋ ಮಾಡ್ಬಿಡ್ತೀರಾ, ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀರಾ. ಸೊ ಎಲ್ಲ ತೆಗ್ದಾಡ್ರಿ. ಫೇಸ್ ತೊಗೊಂಡಿದ್ದಾಗ ಸ್ವಲ್ಪ ಪರವಾಗಿಲ್ಲ, ನೋಡೋ ಥರ ಇದೆ. ಸೊ ಕೈಗೆ ಎಲ್ಲ ಫುಲ್ ಮಾಡಿಸ್ಕೊಂಬಂದಿದ್ದೀನಿ. ಸೊ ಖುಷಾನಿ ನನಗೆ ಅಯ್ಯೋ ಬೈ ಸಾರಿ ಬಾ.
ಏನಾಯ್ತು ಗೈಸ್ ನಾ ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಲು. ಓಕೆ ಕ್ವಶನ್ ನಾನು ಇವಾಗ ಯಾವ ಥರ ಕಾಣಿಸ್ತೀನಿ, ಬೆಳ್ಳು ಕಾಣಿಸ್ತಾ ಇನ್ನ ಹ್ಞೂ ಬಾಯ್ ಇಲ್ಲ ಆಯ್ತು ವ್ಲಾಗ್ನ ಏನು ಮಾಡೋಣ ಇವಾಗ? ಕಣ್ಣು ಹೋಯ್ತಿತ್ತಾ? ಸೊ ಗೈಸ್ ಓಕೆ, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೇನು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಮೇಲೆ ಸಿಗ್ತೀನಿ, ಬಾಯ್. ಹೊಡಿ ಕ್ಯಾಮ್ರಾಗೆ ಅಲ್ಲ ಇಲ್ಲಿ ಅವ